ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆಗಳು 47. ಇದರ ಟೈಟಲ್ ನೋಡುವುದಾದರೆ ದೇವನು ಸಾರ್ವಭೌಮನು. ಸಾರ್ವಭೌಮ ಅಂದ್ರೇನು? ಸರ್ವ ಅಧಿಕಾರ, ಆಧಿಪತ್ಯ, ಪ್ರಭಾವ, ಮಹಿಮೆ, ಘನತೆ, ಗೌರವ, ಸರ್ವವನ್ನು ಆಳುವ ಅಧಿಕಾರವುಳ್ಳ ದೇವರು. ಸರ್ವ ಜನಾಂಗಗಳೇ ಚಪ್ಪಾಳೆ ಹೊಡೆಯಿರಿ, ಸರ್ವೇಶ್ವರನಿಗೆ ಜಯ ಜಯ ಘೋಷ ಮಾಡಿರಿ. ಈ ಚಪ್ಪಾಳೆ ಹೊಡೆಯುವುದು ಅಂದರೆ ಅನೇಕರಿಗೆ ಏನು, ಚಪ್ಪಾಳೆ ಹೊಡೆದು ದೇವರನ್ನು ಮಹಿಮೆ ಪಡಿಸ್ಬೇಕಾ? ಚಪ್ಪಾಳೆ ಹೊಡೆದು ದೇವರನ್ನು ಸ್ತುತಿಸಬೇಕಾ? ಯಾಕೆ ಧ್ಯಾನ ಕೂಟಗಳಲ್ಲಿ, ಪ್ರಾರ್ಥನಾ ಕೂಟಗಳಲ್ಲಿ ಅವರು ಹಾಡುವಾಗ, ಸ್ತುತಿಸುವಾಗ, ವಾಕ್ಯ ಕೇಳುವಾಗ ಚಪ್ಪಾಳೆ ತಟ್ಟುತ್ತಾ ಇರ್ತಾರೆ ಅಂತ ಕೆಲವರಿಗೆ ಇದು ಹಾಸ್ಯಾಸ್ಪದವಾಗಿರುತ್ತದೆ. ಆದರೆ ಚಪ್ಪಾಳೆ ಹೊಡೆಯುವುದು ರಾಜಾದಿ ರಾಜ, ಪ್ರಭುಗಳ ಪ್ರಭು, ಸೈನ್ಯಗಳ ಕರ್ತರಾದ ದೇವರನ್ನು ಮಹಿಮೆ ಪಡಿಸುವ ಒಂದು ವಿಧಾನವಾಗಿದೆ. ಆದ ಕಾರಣ ಚಪ್ಪಾಳೆ ಹೊಡೆದು ದೇವರನ್ನು ಮಹಿಮೆ ಪಡಿಸಿರಿ. ಇದಕ್ಕೆ ರೆಫರೆನ್ಸ್ ಆಗಿ ನನಗೆ ಹಳೆ ಒಡಂಬಡಿಕೆಯಲ್ಲಿ ಒಂದು ವಚನ ಸಿಕ್ಕಿತು, ಅದನ್ನು ಓದೋಣ. 2 ಅರಸರುಗಳ ಗ್ರಂಥ 11ನೇ ಅಧ್ಯಾಯ ವಚನ 12. 2 ಅರಸು 11:12. ಯೆಹೋಯಾದವನು ರಾಜಪುತ್ರನನ್ನು ಹೊರಗೆ ಕರೆದುಕೊಂಡು ಬಂದು ಅವನ ತಲೆಯ ಮೇಲೆ ಕಿರೀಟವನ್ನಿಟ್ಟು ಕೈಗೆ ಧರ್ಮಶಾಸ್ತ್ರವನ್ನು ಕೊಟ್ಟು ಅವನಿಗೆ ರಾಜ್ಯಾಭಿಷೇಕ ಮಾಡಿದನು. ಯೆಹೋವಾದನು ಅವನ ಪುತ್ರನಿಗೆ ರಾಜ್ಯಾಭಿಷೇಕ ಮಾಡಿ ಪಟ್ಟದಲ್ಲಿ ರಾಜನನ್ನಾಗಿ ಕುಳ್ಳಿರಿಸಿದನು. ಕೂಡಲೇ ಜನರು ಚಪ್ಪಾಳೆ ಹೊಡೆದು ಅರಸನು ಚಿರಂಜೀವಿಯಾಗಿರಲಿ ಎಂದು ಜಯಕಾರ ಮಾಡಿದರು. ನೋಡಿ, ಅರಸರು ಚಿರಂಜೀವಿಯಾಗಿರಲಿ ಎಂದು ಚಪ್ಪಾಳೆ ಹೊಡೆದು ಜಯಕಾರ ಮಾಡಿದರು. ಅವರು ಚಪ್ಪಾಳೆ ಹೊಡೆದದ್ದು ಏನು? ಸಿಂಹಾಸನ ರೂಢನಾಗಿರುವ ರಾಜನಿಗೆ ಘನತೆ, ಗೌರವ, ಮಹಿಮೆಯನ್ನು ಸಲ್ಲಿಸುವ ಒಂದು ಸಂಕೇತ. ಜಯ ಜಯ ಘೋಷ ಮಾಡಿದರು. ಏನು, ಬಹುಪರಾಕ್, ಅರಸನಿಗೆ ಜಯವಾಗಲಿ ಅನ್ನೋ ರೀತಿಯಲ್ಲಿ ಅಂತ. ಸೊ ಪ್ರಪಂಚದ ರಾಜನಿಗೆ ಇಷ್ಟೊಂದು ಜನರು ಮಾಡುವುದಾದರೆ, ದೇವರ ಮಕ್ಕಳು ಒಟ್ಟಾಗಿ ಕೂಡಿ ಬಂದು ದೇವರ ಆಲಯದಲ್ಲಿ ಸೇರುವಾಗ, ರಾಜಾದಿರಾಜ, ಪ್ರಭುಗಳ ಪ್ರಭು ನಮ್ಮ ಮಧ್ಯದಲ್ಲಿ ಅವರ ಪ್ರಸನ್ನತೆ ಇಳಿದು ಬರುವಾಗ ಚಪ್ಪಾಳೆ ಹೊಡೆದು ಜಯ ಜಯಕಾರದೊಂದಿಗೆ ಆತನನ್ನು ಮಹಿಮೆ ಪಡಿಸೋಣ. ಆಮೇನ್. ಪರಾತ್ಪರನಾದ ಪ್ರಭು ಘನ ಗಂಭೀರನು, ಪ್ರಪಂಚಕ್ಕೆಲ್ಲ ರಾಜಾದಿರಾಜನು. ಪ್ರಕಟಣಾ ಗ್ರಂಥದಲ್ಲಿ ನಾವು ನೋಡ್ತೀವಲ್ಲ, ಪ್ರಪಂಚಕ್ಕೆಲ್ಲ ರಾಜಾದಿರಾಜನು. 11:15. ವಿಶ್ವವನ್ನಾಳುವ ಅಧಿಕಾರ ನಮ್ಮ ಸರ್ವೇಶ್ವರನದು, ಅವರಿಂದ ಅಭಿಷಕ್ತನಾದ ಲೋಕೋದ್ಧಾರಕನದು. ಪ್ರಪಂಚವನ್ನು ಆಳುವ ಅಧಿಕಾರ, ವಿಶ್ವಕ್ಕೆಲ್ಲ ಒಡೆಯ ಸರ್ವಶಕ್ತನಾದ ದೇವರು, ಆತನಿಂದ ಅಭಿಷಕ್ತನಾದ ಯೇಸು ಆಗಿದ್ದಾರೆ. ಆದ ಕಾರಣ ರಾಜರುಗಳನ್ನು ಏರಿಸುವವರು, ಕೆಳಗಡೆ ಇಳಿಸುವವರು ದೇವರೇ ಆಗಿದ್ದಾರೆ. ಅಧಿಕಾರ ಎಲ್ಲ ಬರುವುದು ದೇವರಿಂದಲೇ ಆಗಿದೆ. ಜನಾಂಗಗಳಾತ ನಮಗೆ ಅಧೀನಪಡಿಸಿಯನು, ರಾಷ್ಟ್ರಗಳನ್ನು ನಮಗೆ ಪಾದಪೀಠವಾಗಿಸಿಯನು. ಕೀರ್ತನೆ 2 ವಚನ 8ರಲ್ಲಿ ದೇವರ ಮಗನಿಗೆ ದೇವರು ಹೇಳುವಂಥ ಮಾತು, ನೀನು ಕೇಳಿದ್ದೇ ಆದರೆ ರಾಷ್ಟ್ರಗಳನ್ನು ನಿನಗೆ ಅಧೀನ ಮಾಡುತ್ತೇನೆ, ಜನಾಂಗಗಳನ್ನು ನಿನ್ನ ವಶಕ್ಕೆ ಒಪ್ಪಿಸಿಕೊಡುತ್ತೇನೆ. ಅಬ್ರಹಾಮನು ದೇವರ ಕರೆಗೆ ಹೋಗೊಟ್ಟು ವಿಶ್ವಾಸದ ಪಿತಾಮಹನಾಗಿ ದೇವರನ್ನು ಹಿಂಬಾಲಿಸಿ ಬರುವಾಗ ಸರ್ವಶಕ್ತನಾದ ದೇವರು ಹೇಳುತ್ತಾರೆ, ಆದಿಕಾಂಡ 13:14 ಮೇಲ್ಪಟ್ಟು, ಅಬ್ರಹಾಮನೇ, ನೀನು ಕಣ್ಣೆತ್ತಿ ನೋಡು, ನೀನು ನೋಡುವ ಜಾಗವೆಲ್ಲ ನಿನ್ನದಾಗುವುದು. ಕಾರಣ ಯಾಕೆ? ಭೂಮಂಡಲವು ಅದರೊಳಗಿರುವುದೆಲ್ಲವೂ ಪ್ರಭುವಿನ ಸೊತ್ತು, ಪ್ರಭುವಿಗೆ ಸೇರಿದ್ದು. ಅದನ್ನು ವಿನಯಶೀಲರು ನಾಡನ್ನು ವಶಪಡಿಸಿಕೊಳ್ಳುವರು. ಆಯ್ದ ನಾಡನ್ನು ಸೊತ್ತಾಗಿ ನೀಡಿದ ನಿಮಗೆ ಪ್ರತಿಷ್ಠಿತರು ನಾವು, ಆತನು ಒಲಿದ ಯಾಕೋಬಿಗೆ. ಆಯ್ದ ನಾಡು, ಈ ಪ್ರಪಂಚದಲ್ಲಿ ಅನೇಕ ದೇಶಗಳಿದ್ದರೂ ಸಹ ಹಾಲು ಜೇನು ಹರಿಯುವ ಸಮೃದ್ಧಿಯಾದ ಕಾನಾನ್ ನಾಡನ್ನು ಆಯ್ಕೆ ಮಾಡಿಕೊಂಡು ತನ್ನ ಜನರಿಗೆ, ಯಾಕೋಬನ ಸಂತತಿಗೆ ದೇವರು ಕೊಟ್ಟರು. ಅಂದರೆ ದೇವರು ತನ್ನ ಮಕ್ಕಳಿಗೆ ಉತ್ತಮವಾದುದು, ದಿ ಬೆಸ್ಟ್ ನಮಗೆ ಕೊಡುವವರಾಗಿದ್ದಾರೆ. ಭಯಪಡಬೇಡಿ. ಯಾಕಂದರೆ ಹಾಲು ಜೇನು ಹರಿಯುವ ಕಾನಾನ್ ನಾಡಿನಲ್ಲಿ ಬೇಹುಗಾರಿಕೆಯವರು ಹೋಗಿ ಬಂದು ಹೇಳಿದ ಮಾತು, ಅಲ್ಲಿಯ ಒಂದೊಂದು ಹಣ್ಣುಗಳು ಇಷ್ಟು ದೊಡ್ಡದಾಗಿದೆ, ಅದು ಫಲಭರಿತ ಭೂಮಿಯಾಗಿದೆ,
ಅಲ್ಲಿಯ ಹಣ್ಣುಗಳನ್ನೆಲ್ಲ ತೆಗೆದುಕೊಂಡು ಬಂದು ತೋರಿಸಿದರು. ಆ ಭೂಮಿ ಸಮೃದ್ಧಿಯಾಗಿತ್ತು. ಹಾಲು ಜೇನು ಅರಿಯುವ ಕಾನಾನ್ ನಾಡನ್ನು ದೇವರ ಮಕ್ಕಳಿಗಾಗಿ, ಯಾಕೋಬನ ಸಂತತಿಗಾಗಿ ದೇವರು ಆಯ್ಕೆ ಮಾಡಿ ಅದನ್ನು ಅವರು ಅನುಭವಿಸುವಂತೆ ಕೊಟ್ಟರು. ಏರಿದನು ಪ್ರಭು ಜಯ ಜಯಕಾರದೊಂದಿಗೆ, ಆರೋಹಣವಾದನು ತುತೂರಿ ನಾದದ ಜೊತೆಗೆ. ಆರೋಹಣ ಅಂದರೇನು? ಮೇಲೆ ಏರುವಿಕೆ. ಸ್ವರ್ಗದಿಂದ ಇಳಿದು ಬಂದ ಪ್ರಭು ಯೇಸು ಈ ಲೋಕದಲ್ಲಿ ದೇವರ ಚಿತ್ತವನ್ನು ನೆರವೇರಿಸಿ ಶಿಲುಬೆಯ ಮೇಲೆ ನಮಗೆ ಜಯವನ್ನು ತಂದುಕೊಟ್ಟು ಮತ್ತೆ ಮೇಲಕ್ಕೆ ಏರಿ ಹೋದನು, ಆರೋಹಣವಾದನು. ಪ್ರೇಷಿತರ ಕಾರ್ಯಕಲಾಪಗಳು 1:11 ಮೇಲ್ಪಟ್ಟು ನಾವು ನೋಡ್ತೇವೆ, 10ರಲ್ಲಿ ನಾವು ನೋಡ್ತೇವೆ. ಶಿಷ್ಯರೆಲ್ಲರೂ ಪ್ರಭು ಯೇಸು ಸ್ವರ್ಗಾರೋಹಣವಾಗುವಾಗ ಯೇಸು ಮೇಲೆ 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 ಏರಿ ಹೋದರು, ಕಣ್ಮರೆಯಾದರು, ಆರೋಹಣರಾದರು. ಆಗ ದೇವದೂತರು ಕಾಣಿಸಿಕೊಂಡು ಹೇಳುತ್ತಾರೆ, ನೀವು ಹೀಗೆ ಎವೆಯಿಕ್ಕದೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವುದಕ್ಕೆ ಪ್ರಭು ಯೇಸು ಹೇಗೆ ಆರೋಹಣವಾದರೋ ಹಾಗೆಯೇ ಮತ್ತೆ ಅವರು ಮರಳಿ ಬರುವರು ಎಂಬುದಾಗಿ. ಆದ ಕಾರಣ ಜಯಪ್ರದನಾಗಿ ವಿಜಯೋತ್ಸವದೊಂದಿಗೆ ಪ್ರಭು ಸ್ವರ್ಗಾರೋಹಣರಾಗಿದ್ದಾರೆ. ಕೀರ್ತಿಸಿರಿ ನಮ್ಮ ದೇವನನ್ನು, ಸಂಕೀರ್ತಿಸಿರಿ, ಕೀರ್ತಿಸಿರಿ ನಮ್ಮ ರಾಜನನ್ನು ಕೀರ್ತಿಸಿರಿ. ನಮಗೆ ಜಯವನ್ನು ತಂದುಕೊಟ್ಟ ರಾಜಾದಿ ರಾಜನಾದ ಪ್ರಭು ಯೇಸುವನ್ನು, ಭೂಮ್ಯಾಕಾಶವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾದ ತಂದೆ ದೇವರನ್ನು, ನಮಗೆಂದು ಆಯ್ಕೆ ಮಾಡಲ್ಪಟ್ಟು ಕೊಟ್ಟ ದೇಶಕ್ಕಾಗಿ, ಈ ಜೀವನಕ್ಕಾಗಿ ಆತನನ್ನು ಕೀರ್ತಿಸಿರಿ, ಸಂಕೀರ್ತಿಸಿರಿ, ಸ್ತುತಿಸಿರಿ, ಹೊಗಳಿ, ಚಪ್ಪಾಳೆ ತಟ್ಟಿ ಮಹಿಮೆಪಡಿಸಿ. ವಹಿಸಿಕೊಂಡನು ದೇವನು ಸರ್ವಾಧಿಪತ್ಯ, ಅಲಂಕರಿಸನು ತನ್ನ ಪೂಜ್ಯ ಗದ್ದುಗೆಯನ್ನು. ಒಟ್ಟುಗೂಡಿ ಬಂದರು ಪ್ರಜೆಯ ಪ್ರಮುಖರು, ಅಬ್ರಹಾಮನ ದೇವ ಜನರೊಡನೆ ಸೇರಿಕೊಂಡರು. ಭೂಪಾಲರೆಲ್ಲರೂ ದೇವರಿಗೆ ಅಧೀನರು, ಸರ್ವೋನ್ನತನು ಸಾರ್ವಭೌಮನು ನಮ್ಮ ದೇವರು. ವಹಿಸಿಕೊಂಡನು ದೇವರು ಸರ್ವಾಧಿಪತ್ಯವನ್ನು, ತನಗಾಗಿ ನೇಮಕ ಮಾಡಲ್ಪಟ್ಟ ಗದ್ದುಗೆಯನ್ನು, ಸಿಂಹಾಸನವನ್ನು ಆತನು ಆಸೀನನಾಗಿದ್ದಾರೆ. ಇದು ಪ್ರಭು ಯೇಸುವಿಗೆ ಹೋಲಿಕೆ ಮಾಡುವಂಥದ್ದು. ಸ್ವರ್ಗದಿಂದ ಇಳಿದು ಬಂದ ಪ್ರಭು ಯೇಸು ಲೋಕದಲ್ಲಿ ತಾನು ಮಾಡಬೇಕಾದ ಪಾಪ ಪರಿಹಾರದ ಯಜ್ಞ ಬಲಿ, ಶಿಲುಬೆಯ ಮೇಲೆ ಮರಣವನ್ನಪ್ಪಿ ಸೈತಾನನನ್ನು, ಅವನ ಆಧಿಪತ್ಯವನ್ನು ನಿಷ್ಕ್ರಿಯ ಮಾಡಿ ಮತ್ತೆ ಸ್ವರ್ಗಕ್ಕೆ ಆರೋಹಣರಾಗಿ ಹೋಗಿದ್ದಾರೆ. ಆದ ಕಾರಣ ಆತನನ್ನು ಸಂಕೀರ್ತಿಸಿರಿ. ನಮಗೆ ತಂದುಕೊಟ್ಟ ವಿಜಯೋತ್ಸವಕ್ಕಾಗಿ ಕೊಲೆಸ 1:12 ಮೇಲ್ಪಟ್ಟು ಕತ್ತಲೆಯ ರಾಜ್ಯದಿಂದ ನಮ್ಮನ್ನು ಬೆಳಕಿನ ಸಾಮ್ರಾಜ್ಯಕ್ಕೆ ದೇವರು ತಂದಿದ್ದಾರೆ, ತನ್ನ ಪುತ್ರನ ಸಾಮ್ರಾಜ್ಯಕ್ಕೆ ಸುರಕ್ಷಿತವಾಗಿ ತಂದಿದ್ದಾರೆ. ಆದ ಕಾರಣ ತಂದೆ ದೇವರನ್ನು ಸ್ತುತಿಸಿರಿ, ಸಂಕೀರ್ತಿಸಿರಿ, ಮಹಿಮೆ ಪಡಿಸಿರಿ. ತಂದೆ ದೇವರು ನಮ್ಮ ಮೇಲೆ ತೋರಿಸಿದ ಅಪಾರ ಕರುಣೆಗಾಗಿ ದೇವರನ್ನು ಮಹಿಮೆ ಪಡಿಸಿರಿ. ಪ್ರಭು ಯೇಸು ಸ್ವರ್ಗಾರೋಹಣರಾಗಿ ತನಗಾಗಿ ನೇಮಕ ಮಾಡಲ್ಪಟ್ಟ ಗದ್ದುಗೆ ಸಿಂಹಾಸನ ರೂಢನಾಗಿದ್ದಾರೆ. ಎಫೆಸ 1:20. ಈ ಮಹಿಮಾ ಶಕ್ತಿಯಿಂದಲೇ ದೇವರು ಯೇಸು ಕ್ರಿಸ್ತರನ್ನು ಮರಣದಿಂದ ಎಬ್ಬಿಸಿದರು. ಸಕಲ ಅಧಿಕಾರ, ಆಧಿಪತ್ಯ, ಪ್ರಭಾವ, ಪ್ರಭುತ್ವ ಇವೆಲ್ಲವುಗಳ ಮೇಲೆ ಯೇಸು ಕ್ರಿಸ್ತರೇ ಆಡಳಿತ ನಡೆಸುವಂತೆ ಸ್ವರ್ಗಲೋಕದಲ್ಲಿ ಅವರನ್ನು ತಮ್ಮ ಬಲಗಡೆಯಲ್ಲಿ ಆಸೀನರಾಗಿಸಿದ್ದಾರೆ. ಹೀಗೆ ಇಹದಲ್ಲೂ ಪರದಲ್ಲೂ ಕೀರ್ತಿ ಗಳಿಸಿದವರೆಲ್ಲರಿಗಿಂತಲೂ ಯೇಸು ಕ್ರಿಸ್ತರ ಮಹಿಮೆ ಸರ್ವಶ್ರೇಷ್ಠವಾದುದು. ಒಂದು ಕ್ಷಣಕಾಲ ನಾವು ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಸ್ವರ್ಗಾರೋಹಣರಾಗಿರುವ ಪ್ರಭು ಯೇಸು, ಉನ್ನತೋನ್ನತವಾದ ಸರ್ವೇಶ್ವರನ ಬಲಪಾರ್ಶ್ವದಲ್ಲಿ ಸಿಂಹಾಸನ ರೂಢನಾಗಿರುವ ಪ್ರಭು ಯೇಸು, ನನ್ನ ಯೇಸು, ನನ್ನ ರಕ್ಷಕ. ಆತನಲ್ಲಿ ವಿಶ್ವಾಸವಿಟ್ಟ ಪ್ರತಿಯೊಬ್ಬರೂ ಪ್ರಭು ಯೇಸು ಪುನರುತ್ಥಾನರಾದಂತೆ ನಾವು ಸಹ ಪುನರುತ್ಥಾನರ ಹೊಂದಿ ಯೇಸುವಿನೊಟ್ಟಿಗೆ ಸಿಂಹಾಸನದಲ್ಲಿ ಸರ್ವೇಶ್ವರನ ಬಲಪಾರ್ಶ್ವದಲ್ಲಿ ಕುಳಿತುಕೊಳ್ಳುವ ಅವಕಾಶವನ್ನು ನಮಗೆ ದೇವರು ಯೇಸು ಕ್ರಿಸ್ತರ ಮೂಲಕ ಒದಗಿಸಿಕೊಟ್ಟಿದ್ದಾರೆ. ತಂದೆ ದೇವರಿಗೆ ಕೋಟಿ ಕೋಟಿ ಕೃತಜ್ಞತಾ ಸ್ತುತಿ ಸ್ತೋತ್ರ ಸಲ್ಲಲಿ. ಪ್ರಭು ಯೇಸು ಹೇಗೆ ಎಲ್ಲವುಗಳ ಮೇಲೆ ಅಧಿಕಾರ ಆಧಿಪತ್ಯವನ್ನು ನಡೆಸುತ್ತಿದ್ದಾರೋ, ಯೇಸುವಿನಲ್ಲಿ, ಯೇಸುವಿನಿಂದ, ಯೇಸುವಿನ ಮುಖಾಂತರ ನಾವು ಸಹ ಎಲ್ಲವುಗಳ ಮೇಲೆ ಸರ್ವಾಧಿಕಾರವನ್ನು ನಡೆಸುವ ಅಭಿಷೇಕವನ್ನು, ಅಧಿಕಾರವನ್ನು ನಾವು ಪಡೆದುಕೊಂಡಿದ್ದೇವೆ. ಮತ್ತಾಯ 28:18 ಮೇಲ್ಪಟ್ಟು, ಸ್ವರ್ಗದಲ್ಲೂ ಭೂಲೋಕದಲ್ಲೂ ನನಗೆ ಸರ್ವಾಧಿಕಾರ ಕೊಡಲಾಗಿದೆ. ನೀವು ಹೋಗಿ ಸಕಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಪಿತಾ, ಸುತ, ಪವಿತ್ರಾತ್ಮರ ನಾಮದಲ್ಲಿ ಅವರಿಗೆ ಸ್ನಾನ ದೀಕ್ಷೆಯನ್ನು ನೀಡಿರಿ.
ಲೋಕಾಂತ್ಯದವರೆಗೂ ನಾನು ನಿಮ್ಮೊಡನೆ ಇರುತ್ತೇನೆ ಎಂದು ಶಿಷ್ಯರನ್ನು ಅಭಿಷೇಕಿಸಿ ಅಧಿಕಾರವನ್ನು ಕೊಟ್ಟ ಪ್ರಭು ಯೇಸು, ಆ ಒಂದು ಅಭಿಷೇಕ ನಮ್ಮಲ್ಲಿ ಪರಿಪೂರ್ಣವಾಗಿ ಕಾರ್ಯ ಮಾಡುವಂತೆ ಈ ಲೋಕದಲ್ಲಿ ದೇವರ ಸುವಾರ್ತೆಯನ್ನು ಸಾರಲು, ದೇವರಿಗಾಗಿ ಜೀವಿಸಲು ಪವಿತ್ರಾತ್ಮರು ನಮ್ಮೊಬ್ಬೊಬ್ಬರನ್ನು ಬಲಪಡಿಸಲಿ. ಭಯಪಡಬೇಡಿ, ದೇಹವನ್ನು ಕೊಂದು ಹಾಕೋವರಿಗೆ ಭಯಪಡಬೇಡಿ, ದೇಹಾತ್ಮಗಳ ಮೇಲೆ ಅಧಿಕಾರವುಳ್ಳ ದೇವರಿಗೆ ಭಯಪಟ್ಟು ಜೀವಿಸೋಣ. ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗೋಣ. ಸರ್ವಾಧಿಕಾರ ಸಾರ್ವಭೌಮತ್ವವನ್ನು ಪಡೆದಿರುವ ನನ್ನ ಯೇಸು ನನ್ನ ರಕ್ಷಕ, ಆತನೇ ನಮ್ಮ ದೇವರು. ಆದ್ದರಿಂದ ಇಹಲೋಕದ ಜೀವನ ಯಾತ್ರೆಯನ್ನು ಧೈರ್ಯದಿಂದ, ಭರವಸೆಯಿಂದ, ವಿಶ್ವಾಸದಿಂದ, ಪವಿತ್ರಾತ್ಮರ ಅಭಿಷೇಕದಿಂದ ಮುನ್ನಡೆಸೋಣ. ಈ ಲೋಕದಲ್ಲಿರುವ ದುರಾತ್ಮನಿಗಿಂತಲೂ ನಮ್ಮೊಳಗಿರುವ ದೇವರು ಬಲಾಢ್ಯರು. ಯೇಸು ಕ್ರಿಸ್ತರ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಪ್ರಭು ಯೇಸು ಈ ಲೋಕದಲ್ಲಿ ಮಾಡಿದ ಎಲ್ಲ ಕಾರ್ಯಗಳನ್ನು ಮುನ್ನಡೆಸಿಕೊಂಡು ಹೋಗಲು ತಮ್ಮ ಶಿಷ್ಯರಿಗೆ ಅಧಿಕಾರವನ್ನು ಕೊಟ್ಟರು. 12 ಮಂದಿ ಶಿಷ್ಯರನ್ನು ಆಯ್ಕೆ ಮಾಡಿಕೊಂಡು ರೋಗಿಗಳನ್ನು ಗುಣಪಡಿಸಿರಿ, ಸತ್ತವರನ್ನು ಜೀವಕ್ಕೆಬ್ಬಿಸಿರಿ, ಕುಷ್ಠರೋಗಿಗಳನ್ನು ಗುಣಪಡಿಸಿರಿ, ಶುಭ ಸಂದೇಶವನ್ನು ಸಾರಿರಿ, ಉಚಿತವಾಗಿ ಪಡೆದಿದ್ದೀರಿ, ನೀವು ಉಚಿತವಾಗಿ ಕೊಡಿರಿ. ಆ ಶಿಷ್ಯತ್ವದ ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡುವಂತೆ ಯೇಸು ನಮ್ಮನ್ನು ಆಶೀರ್ವದಿಸಿ ಮುನ್ನಡೆಸಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.